ನಮ್ಮ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ರಾಮತೀರ್ಥ ನಗರ. ನಮ್ಮ ಒಂದು ಜಿಲ್ಲಾ ಪಂಚಾಯತ್ನ ಸಿಇಒ ಆದಂತ ಮಾನ್ಯ ರಾಹುಲ್ ಶಿಂದೆ ಅವರು ಹಾಗೂ ಮಣ್ಣೂರಿನ ಡಯಟ್ ಹಾಗೂ ಉಪನಿರ್ದೇಶಕರ ಕಚೇರಿ ಬೆಳಗಾವಿ ಇವರ ಒಂದು ಜಂಟಿ ಆಯೋಗದಲ್ಲಿ ಮಾನ್ಯ ಸಿಇಒ ಅವರ ಒಂದು ಕನಸಿನ ಯೋಜನೆಯಾದಂತ ಪ್ರತಿಭಾನ್ವೇಷಣೆ ಪರೀಕ್ಷೆಯನ್ನ ಈ ವರ್ಷವೂ ಕೂಡ ಕೈಗೊಳ್ಳಲಾಗಿತ್ತು. ಅದನ್ನ ಶಾಲಾ ಹಂತದಲ್ಲಿ ಮೊದಲ ಒಂದು ಕ್ವಶನ್ ಪೇಪರ್ ಅನ್ನ ಕೊಟ್ಟು ಮಕ್ಕಳನ್ನ ಟಾಪ್ 10 ಅನ್ನ ಆರಿಸಲಾಗಿತ್ತು. ಅದು 9 ಮತ್ತು 10ನೇ ತರಗತಿಗಳಿಗೆ ಮಾತ್ರ ಒಂದು ಪರೀಕ್ಷೆಗಳನ್ನ ಕೈಗೊಳ್ಳಲಾಗಿತ್ತು. ಆ ಶಾಲಾ ಹಂತದಲ್ಲಿ ಜಯಶಾಲಿಗಳಾದಂತ ಮಕ್ಕಳಿಗೆ ತಾಲೂಕು ಹಂತದಲ್ಲಿ ಕೂಡ ಪರೀಕ್ಷೆಯನ್ನ ನಡೆಸಿದ್ರು. ತಾಲೂಕು ಅಂತಂದ್ರೆ ಎಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತ ಎಲ್ಲ ತಾಲೂಕುಗಳ 10 ವಿದ್ಯಾರ್ಥಿಗಳು ಈ ರೀತಿ ಭಾಗವಹಿಸಿದ್ರು. ಆ ಒಂದು ತಾಲೂಕು ಪ್ರತಿಭಾನ್ವೇಷಣೆ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ 10ನೇ ಮತ್ತು 9ನೇ ತರಗತಿಯ 10 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅದರೊಳಗೆ 10ನೇ ತರಗತಿಯ 10 ವಿದ್ಯಾರ್ಥಿಗಳ ಪೈಕಿ 8 ವಿದ್ಯಾರ್ಥಿಗಳು ಜಿಲ್ಲಾ ಹಂತದ ಒಂದು ಪ್ರತಿಭಾನ್ವೇಷಣೆ ಪರೀಕ್ಷೆಗೆ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ 9ನೇ ತರಗತಿಯ 10 ವಿದ್ಯಾರ್ಥಿಗಳಲ್ಲಿ 5 ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ. ಇದು ಬೆಳಗಾವಿ ನಗರದ ಎಲ್ಲಾ ಶಾಲೆಗಳಿಗೆ ಹೋಲಿಸಿದಾಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಗರಿಷ್ಠ ಸಂಖ್ಯೆಯಲ್ಲಿ ಭಾಗವಹಿಸಿ ಆಯ್ಕೆಯಾಗಿರುವುದು ಒಂದು ನಮ್ಮ ಶಾಲೆಗೆ, ನಮ್ಮ ಮುಖ್ಯೋಪಾಧ್ಯಾಯರಿಗೆ ಹಾಗೂ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಇದೇ ರೀತಿ ಇವರು ಜಿಲ್ಲಾ ಮಟ್ಟಕ್ಕೂ ಕೂಡ ಆಯ್ಕೆಯಾದರೆ ಸುವರ್ಣಸೌಧದಲ್ಲಿ ಇವರಿಗೆ ಮಾನ್ಯ ಶಿಕ್ಷಣ ಸಚಿವರಿಂದ ಸತ್ಕಾರವನ್ನ ಮಾಡಲಾಗ್ತದ. ಇದಕ್ಕೆ ಮಾರ್ಗದರ್ಶನವಾಗಿ ನಮ್ಮ ಬೆನ್ನೆಲುಬಾಗಿ ನಿಂತಂತ ನಮ್ಮ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ವಿಷಯ ಶಿಕ್ಷಕರುಗಳು ಈ ಒಂದು ಮಕ್ಕಳ ಒಂದು ಪರಿಶ್ರಮಕ್ಕೆ ಇದನ್ನ ಬೆಂಬಲವನ್ನ ನೀಡಿದ್ದಾರೆ. ಇದೇ ರೀತಿ ಮಕ್ಕಳು ಮುಂದೆ ಕೂಡ ಜಯಶಾಲಿಗಳಾಗಲಿ ಅಂತ ನಾವೆಲ್ಲರೂ ಹಾರೈಸ್ತೇವೆ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ಕೊಡಲ್ಪಡುವಂತಹ ಉಚಿತ ಶೂಗಳನ್ನು ಇವತ್ತು MLA ಸಾಹೇಬ್ರ ಅಭಯ ಹಸ್ತದಿಂದ ನಾವು ರಾಜು ಸೇಠ್ ಅವರ ಅಭಯ ಹಸ್ತದಿಂದ ಮಕ್ಕಳಿಗೆ ವಿತರಣೆಯನ್ನ ಮಾಡಲಾಯಿತು. ಹೀಗೆ ಹಲವಾರು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಮ್ಮ ಮಕ್ಕಳಿಗೆ ಬಿಸಿಯೂಟದಲ್ಲಿ ಮಧ್ಯಾಹ್ನದ ಬಿಸಿಯೂಟ, ಮೊಟ್ಟೆ, ಬಾಳೆಹಣ್ಣು ಇತ್ಯಾದಿ ಸವಲತ್ತುಗಳು ಕೂಡ ಸಿಗ್ತಾ ಇದ್ದಾವೆ ಅಂತ ಹೇಳಿ ಧನ್ಯವಾದಗಳು.